ಎಲ್ಲರಿಗೂ ನಮಸ್ಕಾರ. ಲೈಮ್ ಲೈಟ್ ಇಲ್ಲದ ಲೆಜೆಂಡ್ಸ್ ಸರಣಿಯ 2ನೆಯ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಇದು ಎಲೆಮರೆಯ ಕಾಯಿ ಅಂತಿರುವ ಕನ್ನಡ ಚಿತ್ರರಂಗದ ದಂತಕಥೆಗಳ ಬಗೆಗಿನ ಅಪರೂಪದ ಮಾಹಿತಿ. ಇಂದಿನ ಸರಣಿಯಲ್ಲಿ ನಾನು ಮಾತನಾಡ್ತಿರುವ ಮಹಾನಟರು, ಅವರ ಹೆಸರನ್ನು ಹೇಳ್ತೇನೆ, ನೋಡೋಣ ನಿಮಗೆ ತಕ್ಷಣ ಗೊತ್ತಾಗತ್ತಾ ಅಂತ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಬೆಳಕವಾಡಿಯ ಮಹದೇವಪ್ಪ ಅವರು. ನಿಮಗೇನಾದರೂ ಗೊತ್ತಾಯ್ತಾ ಯಾರು ಅಂತ ಹೇಳಿ? ಮೋಸ್ಟ್ಲಿ ಕನೆಕ್ಟ್ ಆಗೋದು ಸ್ವಲ್ಪ ಕಷ್ಟ. ಶಿವಪ್ರಕಾಶ್ ಅಂತ ಕೂಡ ಅವರ ಹೆಸರು. ಗೊತ್ತಾಯ್ತಾ ಯಾರಿಗಾದರೂ ಯಾರು ಅಂತ ಹೇಳಿ? ಓಕೆ, ಶನಿ ಮಹಾದೇವಪ್ಪನವರು. ಈಗ ಸ್ವಲ್ಪ ಜನ ಕನೆಕ್ಟ್ ಆಗಿರ್ತೀರಾ, ಯಾರು ಅಂತ ಗೊತ್ತಾಗಿರುತ್ತೆ. ಇಂದಿನ ಪೀಳಿಗೆಯ ಜನರಿಗೆ ಶನಿ ಮಹಾದೇವಪ್ಪನವರು ಅಂತ ತಕ್ಷಣ ಕನೆಕ್ಟ್ ಆಗೋಲ್ಲ. ಕವಿರತ್ನ ಕಾಳಿದಾಸ ಚಿತ್ರದ ಡಿಂಡಿಮ ಕವಿ ಕಮಲೇ ಕಮಲೋತ್ಪತ್ತಿ ಅಂತ ಹೇಳಿ ಒಂದು ಸಮಸ್ಯೆಯನ್ನ ಇಟ್ಕೊಂಡು ಬರ್ತಾರಲ್ಲ, ಅವರು ಅಂದ ತಕ್ಷಣ ನಮ್ಮ ಪೀಳಿಗೆಯವರೆಲ್ಲ ತಕ್ಷಣ ಕನೆಕ್ಟ್ ಆಗ್ಬಿಡ್ತೀವಿ. ನಮಗೆ ಇವರ ಬಗ್ಗೆ ಗೊತ್ತಿದೆ, ಅನೇಕ ಚಿತ್ರಗಳಲ್ಲಿ ಅನೇಕ ಪಾತ್ರಗಳಲ್ಲಿ ಇವರನ್ನ ನೋಡಿದ್ದೇವೆ. ಆದ್ರೆ ಇವರ ಬಗೆಗಿನ ಅತಿ ಹೆಚ್ಚಿನ ಮಾಹಿತಿಯನ್ನು ನಮಗೆ ತಿಳಿದಿಲ್ಲ ಅನ್ನೋದು ಎಲ್ಲರ ಉತ್ತರ ಆಗಿರುತ್ತೆ. ಆದ್ರಿಂದ ಇಂದಿನ ಸಂಚಿಕೆಯಲ್ಲಿ ನಾನು ಶನಿ ಮಹಾದೇವಪ್ಪನವರ ಬಗ್ಗೆ ಮಾತಾಡ್ತಾ ಇದ್ದೇನೆ. ನಾನು ಮೊದಲೇ ಹೇಳಿದ ಹಾಗೆ ಶನಿ ಮಹಾದೇವಪ್ಪನವರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಬೆಳಕವಾಡಿಯವರು. ಅವರ ನಿಜವಾದ ಹೆಸರು ಮಹಾದೇವಪ್ಪ ಅಂತ ಹೇಳಿ. ಅವರು ನಾಟಕ ರಂಗದ ಹಿನ್ನೆಲೆಯಲ್ಲಿ ಬಂದವರು. ಸುಮಾರು 50ನೇ ಇಸ್ವಿಯಿಂದನೇ ಹಲವಾರು ನಾಟಕಗಳನ್ನ ಮಾಡ್ತಾ ಇದ್ದವರು. ರಾಜ ವಿಕ್ರಮ ನಾಟಕದಲ್ಲಿ ಸೂರ್ಯನ ಪಾತ್ರವನ್ನ ಮಾಡ್ತಾ ಇದ್ರು. ಸತ್ಯ ಹರಿಶ್ಚಂದ್ರ ನಾಟಕದಲ್ಲಿ ವಿಶ್ವಾಮಿತ್ರನ ಪಾತ್ರವನ್ನ ಮಾಡ್ತಾ ಇದ್ರು. ಮುಖ್ಯವಾಗಿ ಅವರಿಗೆ ಪ್ರಖ್ಯಾತಿಯನ್ನ ತಂದುಕೊಟ್ಟಿದ್ದು ಶನೀಶ್ವರ ಮಹಾತ್ಮೆ ನಾಟಕದಲ್ಲಿ ಅವರು ಶನೀಶ್ವರನ ಪಾತ್ರವನ್ನ ಮಾಡ್ತಾ ಇದ್ರು. ಒಮ್ಮೆ ಏನಾಯ್ತಂತೆ, ಹೀಗೆ ಅವರ ಒಂದು ನಾಟಕ ಕಂಪನಿಯಲ್ಲಿ ಶನಿಯ ಪಾತ್ರವನ್ನ ಮಾಡ್ತಿದ್ದಂತಹ ಆ ನಟ ಯಾರು ಇದ್ರು, ಅವರು ಎಲ್ಲೋ ಹೊಟ್ಟೋದ್ರು, ಸಿಗ್ಲೇ ಇಲ್ಲ. ಪಾತ್ರ ಮಾಡುವಂತ ಸಮಯಕ್ಕೆ ಅವ್ರು ಕಾಣ್ಲೇ ಇಲ್ಲ. ಹೀಗೆ ಆಕಸ್ಮಿಕವಾಗಿ ಶನೀಶ್ವರ ಮಹಾತ್ಮೆ ನಾಟಕದಲ್ಲಿ ಶನೀಶ್ವರನ ಪಾತ್ರಕ್ಕೆ ಅನಿರೀಕ್ಷಿತವಾಗಿ ಆಯ್ಕೆಯಾದಂತಹ ನಟ ಮಹಾದೇವಪ್ಪನವರು. ಇವರಿಗೆ ಎಲ್ಲಾ ಸಂಭಾಷಣೆಗಳು ಹಾಗೆ ಆ ದೃಶ್ಯಗಳ ಬಗ್ಗೆ ಮಾಹಿತಿ ಮುಂಚೆನೆ ಇದ್ದಿದ್ರಿಂದ ಮಹಾದೇವಪ್ಪನವರೇ ಶನೀಶ್ವರನ ಪಾತ್ರವನ್ನ ಈ ಒಂದು ಶೋದಲ್ಲಿ ಮಾಡ್ಲಿ ಅಂತ ಹೇಳಿ ಎಲ್ಲರೂ ಮಾತಾಡ್ಕೊಂಡು ಅವರಿಗೆ ಈ ರೀತಿಯಾಗಿ ಅವಕಾಶ ಸಿಗತ್ತೆ. ಅದು ಮುಂದೆ ಹೇಗಾಗತ್ತೆ ಅಂದ್ರೆ, ಮುಂಚೆ ಯಾರೋ ಒಬ್ರು ಪಾತ್ರ ವಹಿಸ್ಬೇಕಾಗಿರುತ್ತಲ್ಲ, ಅವರು ಮಾಡ್ತಿದ್ದಂತಹ ನೆನಪುಗಳು ವೀಕ್ಷಕರ ಮನಸ್ಸಿಂದ ಮಾಸಿ ಹೋಗಿ ಮಹಾದೇವಪ್ಪನವರೇ ಶನೀಶ್ವರ ಮಹಾತ್ಮೆಯ ನಿಜವಾದ ಶನೀಶ್ವರ ಅನ್ನೋಷ್ಟು ಅಚ್ಚೊತ್ತಿ ಆ ಪಾತ್ರ ವಿಜೃಂಭಿಸಿಬಿಡುತ್ತೆ. ಇದೇ ಕಾರಣಕ್ಕೆ ಅವರ ಹೆಸರ ಹಿಂದೆ ಶನಿ ಮಹಾದೇವಪ್ಪ ಅನ್ನೋದು ಸಹ ಸೇರ್ಕೊಂಡ್ಬಿಡುತ್ತೆ. ಆದ್ರಿಂದ ಶನೀಶ್ವರ ಮಹಾತ್ಮೆ ನಾಟಕ ಮಹಾದೇವಪ್ಪನವರ ಜೀವನದಲ್ಲಿ ಬಹಳ ಒಂದು ಮುಖ್ಯವಾದ ತಿರುವನ್ನ ಕೊಟ್ಟಂತಹ ಪಾತ್ರ. ಮಹಾದೇವಪ್ಪನವರ ತಂದೆ ಒಬ್ಬ ಕಾಂಟ್ರಾಕ್ಟರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಅದರ ಜೊತೆಗೆ ಅವರು ವೃತ್ತಿರಂಗ ಭೂಮಿಯ ನಾಟಕಗಳಲ್ಲಿಯೂ ಸಹ ಪಾತ್ರ ವಹಿಸ್ತಾ ಇರ್ತಾರೆ. ಹಾಗಾಗಿ ತಂದೆಯ ಮುಖಾಂತರವೇ ಮಹಾದೇವಪ್ಪನವರು ನಾಟಕಗಳಲ್ಲಿ ಪಾತ್ರ ಮಾಡೋದನ್ನ ಪ್ರಾರಂಭ ಮಾಡ್ತಾರೆ. ಹೀಗೆ ಅವರು ಗುಬ್ಬಿ ಕಂಪನಿ ಹಾಗೆ ಆಗ ಚಾಲ್ತಿಯಲ್ಲಿದ್ದ ಹಲವಾರು ನಾಟಕ ಕಂಪನಿಗಳಲ್ಲಿ ಅನೇಕ ಪಾತ್ರಗಳನ್ನ ಮಾಡಿ ಪ್ರಸಿದ್ಧಿಯನ್ನ ಹೊಂದಿರ್ತಾರೆ. ಅದರಲ್ಲೂ ಇವರ ಶನೀಶ್ವರ ಮಹಾತ್ಮೆಯ ಶನಿಯ ಪಾತ್ರ ಎಷ್ಟು ಜನಪ್ರಿಯವಾಗಿತ್ತು ಅಂತ ಅಂದ್ರೆ, ಇದನ್ನ ನೋಡಿ ಮೆಚ್ಚಿದವರಲ್ಲಿ ನಮ್ಮ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಹಾಗೆ ರಾಷ್ಟ್ರಪತಿಗಳಾಗಿದ್ದಂತಹ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಕೂಡ ಈ ನಾಟಕವನ್ನ ಈ ಪಾತ್ರವನ್ನ ಮೆಚ್ಚಿದವರಲ್ಲಿ ಸೇರಿದ್ದಾರೆ ಅಂದ್ರೆ ಆಶ್ಚರ್ಯ ಆಗಬಹುದಲ್ವೇ? ಇಂತಹ ಮಹಾದೇವಪ್ಪನವರು 1962ನೆಯ ಇಸ್ವಿಯಲ್ಲಿ ಶಂಕರ್ ಸಿಂಗ್ ಅವರ ಧರ್ಮಸ್ಥಳ ಮಹಾತ್ಮೆ ಚಿತ್ರದಲ್ಲಿ ಬ್ರಹ್ಮದೇವರ ಪಾತ್ರಕ್ಕೆ ಆಯ್ಕೆಯಾಗ್ತಾರೆ. ಇಲ್ಲಿಂದ ಅವರ ಚಲನಚಿತ್ರ ರಂಗದ ಬದುಕು ಪ್ರಾರಂಭ ಆಗುತ್ತೆ. ನಂತರ ಇವರಿಗೆ ಅಂತಹ ಅವಕಾಶಗಳೇನು ಚಲನಚಿತ್ರಗಳಲ್ಲಿ ಸಿಗೋದಿಲ್ಲ. ಮತ್ತೆ ಅವರು ನಾಟಕ ಕಂಪನಿಗೆ ಹಿಂದಿರುಗ್ತಾರೆ, ನಾಟಕಗಳಲ್ಲಿ ಪಾತ್ರವನ್ನು ವಹಿಸ್ತಾ ಇರ್ತಾರೆ. ಮತ್ತೆ 6 ವರ್ಷಗಳ ನಂತರ 68ನೇ ಇಸ್ವಿಯಲ್ಲಿ ಭಾಗೀರಥಿ ಎನ್ನುವ ಇನ್ನೊಂದು ಚಿತ್ರದಲ್ಲಿ ಅವರಿಗೆ ಪಾತ್ರ ಸಿಗುತ್ತೆ. ಅದೇ ವರ್ಷ ಬೆಂಗಳೂರು ಮೈಲ್ ಚಿತ್ರದಲ್ಲಿ ಒಂದು ಪ್ರಮುಖ ಪಾತ್ರಕ್ಕೆ ಇವರು ಆಯ್ಕೆ ಆಗ್ತಾರೆ. ಅಲ್ಲಿ ಇವರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಡನಾಟ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಹಾಗೆಯೇ ಮುಂದೆ ಹಸಿರು ತೋರಣ ಚಿತ್ರದಲ್ಲೂ ಸಹ ಒಂದು ಪ್ರಮುಖ ಪಾತ್ರಕ್ಕೆ ಮಹಾದೇವಪ್ಪ ಅವರು ಆಯ್ಕೆ ಆಗ್ತಾರೆ.
ಇರ್ತಾರೆ. ಹೀಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಡನಾಟದಿಂದ ಇವರು ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿ ಹೆಚ್ಚು ಹೆಚ್ಚು ಕಾಣಿಸಿಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದ್ರೆ, ಇವರು ಕನ್ನಡ ಚಲನಚಿತ್ರರಂಗ ಆವಾಗ ಮದ್ರಾಸ್ನಲ್ಲಿಯೇ ಹೆಚ್ಚು ಕಲಾವಿದರೆಲ್ಲ ಬೀಡು ಬಿಟ್ಟಿದ್ರಿಂದ ಇವರು ಸಹ ಮದ್ರಾಸ್ಗೆ ಸ್ಥಳಾಂತರಗೊಳ್ತಾರೆ, ಚಿತ್ರಗಳಲ್ಲಿ ಪಾತ್ರಗಳನ್ನ ಮಾಡ್ತಾ ಇರ್ತಾರೆ. ಇನ್ನೊಂದು ವಿಶೇಷ ಏನಂದ್ರೆ, ರಾಜ್ಕುಮಾರ್ ಅವರ ಮನೆಯ ಹತ್ರದಲ್ಲಿಯೇ ಇವರ ಮನೆ ಕೂಡ ಇರುತ್ತೆ ಮದ್ರಾಸ್ನಲ್ಲಿ. ಹಾಗೆ ಕೂಡ ಇವರು ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಬಹಳ ಆತ್ಮೀಯರಾಗ್ತಾ ಹೋಗ್ತಾರೆ. ಹೀಗಾಗಿ ಇವರು ಪಾತ್ರ ವಹಿಸಿರುವ ಸುಮಾರು 400ಕ್ಕೂ ಹೆಚ್ಚು ಚಿತ್ರಗಳಲ್ಲಿ 60ಕ್ಕೂ ಹೆಚ್ಚು ಚಿತ್ರಗಳು ರಾಜ್ಕುಮಾರ್ ಅವರ ಚಿತ್ರಗಳೇ ಆಗಿದೆ. ಮಹದೇವಪ್ಪ ಅವರ ವರ್ಸಟ್ಯಾಲಿಟಿ ಹೇಗಿತ್ತು ಅಂದ್ರೆ, ಅನೇಕ ಚಿತ್ರಗಳಲ್ಲಿ ಅನೇಕ ಪಾತ್ರಗಳನ್ನ ಮಾಡ್ತಾ ಹೋಗ್ತಾರೆ. ಒಂದು ಚಿತ್ರದಲ್ಲಿ ಮನೆಯ ಆಳಾಗಿ ಕಾಣಿಸ್ಕೊಂಡ್ರೆ ಸಡನ್ ಆಗಿ ಇನ್ನೊಂದು ಚಿತ್ರದಲ್ಲಿ ಪೊಲೀಸ್ ಆಫೀಸರ್ ಆಗಿ ಕಾಣಿಸ್ಕೊಳ್ತಾರೆ, ಮತ್ತೆ ಇನ್ನೊಂದರಲ್ಲಿ ಹಳ್ಳಿಯ ಯಜಮಾನರಾಗಿ ಕಾಣಿಸ್ಕೊಳ್ತಾರೆ, ಊರಿನ ಮುಖಂಡರಾಗಿ ಕಾಣಿಸ್ಕೊಳ್ತಾರೆ, ಇನ್ನೊಂದು ಯಾವುದೋ ಚಿತ್ರದಲ್ಲಿ CID ಆಫೀಸರ್ ಆಗಿ ಕಾಣಿಸ್ಕೊಳ್ತಾರೆ. ಶಂಕರ್ ಗುರು ಚಿತ್ರದಲ್ಲಿ ಇದ್ದಕ್ಕಿಂದಗೆ ಟಾಪ್ ನಾಚ್ ವಿಲನ್, ಒಂಥರ ಬ್ಯೂರೋಕ್ರಾಟ್ ತರ ಸೂಟ್ ಬೂಟ್ ನಲ್ಲಿ ಒಂದು ವಿಲನ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಶಂಕರ್ ಗುರು ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಇವರ ಹೆಸರನ್ನ ಶಿವಪ್ರಕಾಶ್ ಅಂತ ಹೇಳಿ ಬದಲಾಯಿಸಿ ಶಿವಪ್ರಕಾಶ್ ಅಂತಾನೆ ತೆರೆಯ ಮೇಲೆ ಕಾಣುತ್ತೆ ಶೀರ್ಷಿಕೆಯಲ್ಲಿ. ಶಿವಪ್ರಕಾಶ್ ಅಂದ್ರೆ ಮತ್ತಿನ್ಯಾರು ಅಲ್ಲ, ಶನಿ ಮಹಾದೇವಪ್ಪನವರೇ. ಮತ್ತೊಂದು ಮುಖ್ಯ ಪಾತ್ರ ನನಗೆ ನೆನಪಿಗೆ ಬರೋದು ಅಂದ್ರೆ, ರಾಜ್ಕುಮಾರ್ ಅವರ ಭಕ್ತ ಕುಂಬಾರ ಚಿತ್ರದಲ್ಲಿ ಜ್ಞಾನದೇವನ ಪಾತ್ರದಲ್ಲಿ ಮಹಾದೇವಪ್ಪನವರು ಮಿಂಚಿದ್ದಾರೆ. ನಾಮದೇವರು ಜ್ಞಾನದೇವರು ಇಬ್ರು ಮುಖಾಮುಖಿಯಾಗುವ ಒಂದು ದೃಶ್ಯ ಬರುತ್ತೆ. ಅಲ್ಲಿ ಜ್ಞಾನದೇವರಾಗಿ ಮಹಾದೇವಪ್ಪನವರು ಕಾಣಿಸ್ಕೊಳ್ತಾರೆ. ಜ್ಞಾನದೇವನ ತಂಗಿ ಮುಕ್ತಾಬಾಯಿಯಾಗಿ ಆಗಿನ ಬಾಲನಟಿ ಮತ್ತು ನಂತರದ ಭಾರತೀಯ ಚಿತ್ರರಂಗದ ಸೂಪರ್ ಸ್ಟಾರ್ ಶ್ರೀದೇವಿಯವರು ಕಾಣಿಸ್ಕೊಳ್ತಾರೆ. ನಿಮಗೆ ಆ ದೃಶ್ಯ ಜ್ಞಾಪಕ ಬರಬಹುದು. ಮುಕ್ತಾಬಾಯಿ ಜ್ಞಾನದೇವನಿಗೆ ಹೇಳ್ತಾಳೆ, ನಾನು ಅಡಿಗೆ ಮಾಡೋದಕ್ಕೆ ಕಟ್ಟಿಗೆಗಳನ್ನ ತರೋದಕ್ಕೆ ಹೋಗ್ತೇನೆ, ನಾನು ಒಲೆ ಉರಿ ಹಚ್ಚೋದಕ್ಕೆ ಅಂತ. ಆವಾಗ ಜ್ಞಾನದೇವ, ನಮ್ಮ ದೇಹದಲ್ಲಿ ಇರುವ ಅಗ್ನಿಯನ್ನೇ ನಾವು ಪುಟ ಮಾಡಿ ಅದನ್ನೇ ನಾವು ಅಡಿಗೆ ಮಾಡೋದಕ್ಕೆ ಬಳಸ್ಕೋಬಹುದು, ಅಲ್ಲಿ ತನಕ ಯಾಕೆ ಹೋಗ್ತೀಯಾ, ತಡ ಆಗತ್ತೆ ಅಂತ ಹೇಳಿ ಆ ಜ್ಞಾನದೇವರ ಪಾತ್ರದಲ್ಲಿ ಅತ್ಯದ್ಭುತವಾದ ಅಭಿನಯವನ್ನ ಭಕ್ತ ಕುಂಬಾರ ಚಿತ್ರದಲ್ಲಿ ಮಹಾದೇವಪ್ಪನವರು ನೀಡಿದ್ದಾರೆ. ನಾನು ಈ ಮುಂಚೆನೆ ಹೇಳಿದ ಹಾಗೆ ರಾಜ್ಕುಮಾರ್ ಅವರ ಆತ್ಮೀಯ ಒಡನಾಟದಿಂದ ಅನೇಕ ಅವರ ಚಿತ್ರಗಳಲ್ಲಿ ಇವರು ಕಾಣಿಸ್ಕೊಳ್ತಾರೆ. ಬಂಗಾರದ ಮನುಷ್ಯ, ದಾರಿ ತಪ್ಪಿದ ಮಗ, ತ್ರಿಮೂರ್ತಿ, ಪ್ರೇಮದ ಕಾಣಿಕೆ, ಶಂಕರ್ ಗುರು, ಕವಿರತ್ನ ಕಾಳಿದಾಸ ಇವೆಲ್ಲ ಚಿತ್ರಗಳಲ್ಲೂ ಪ್ರಮುಖ ಪಾತ್ರಗಳಲ್ಲಿ ಶನಿ ಮಹಾದೇವಪ್ಪನವರು ಮಿಂಚಿದ್ದಾರೆ. ಹಾಗೆ ವಿಷ್ಣುವರ್ಧನ್ ಅವರ ಜೊತೆ ನೀ ತಂದ ಕಾಣಿಕೆ, ಜೀವನ ಜ್ಯೋತಿ, ಸತ್ಯಂ ಶಿವಂ ಸುಂದರಂ, ಜಯಸಿಂಹ ಅನೇಕ ಚಿತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಂಬರೀಷ್, ಅನಂತ್ ನಾಗ್, ಶಂಕರ್ ನಾಗ್, ಶಿವರಾಜ್ ಕುಮಾರ್, ಜಗ್ಗೇಶ್ ಎಲ್ಲರ ಚಿತ್ರಗಳಲ್ಲಿಯೂ ಶನಿ ಮಹಾದೇವಪ್ಪ ಅವರಿಗೆ ಒಂದಲ್ಲ ಒಂದು ಪಾತ್ರಗಳು ಸಿಗ್ತಲೇ ಇತ್ತು. ಅವರು ಸುಮಾರು 2004-05 ಇಸವಿ ತನಕ ಅನೇಕ ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾನೆ ಇರ್ತಾರೆ. ಶಂಕರ್ ಗುರು ಚಿತ್ರ ತಯಾರಿಕೆಯ ಸಂದರ್ಭದಲ್ಲಿ ಇದು ರಾಜ್ಕುಮಾರ್ ಅವರ ಸ್ವಂತ ಪ್ರೊಡಕ್ಷನ್ ಚಿತ್ರ. ತ್ರಿಮೂರ್ತಿಯ ನಂತರ ಸೆಟ್ಟೇರಿದಂತಹ ಚಿತ್ರ. ಇಲ್ಲಿ ಹೈ ಸೊಸೈಟಿಯ ಸೂಟು ಬೂಟು ಹಾಕೊಂಡು ಪಾತ್ರ ಮಾಡಬೇಕಾದಂತಹ ವಿಲನ್ಗಳ ಪಾತ್ರ ಆದ್ರಿಂದ ಪರಭಾಷೆಯ ನಟರನ್ನ ಕರೆಸೋಣ ಅಂತ ಚರ್ಚೆ ಆಗ್ತಿದ್ದಾಗ ರಾಜ್ಕುಮಾರ್ ಅವರು ಯಾರ್ಯಾರೋ ಯಾಕೆ ನಮ್ಮಲ್ಲೇ ಇದ್ದಾರಲ್ಲ ಅಂತ ತೂಗುದೀಪ ಶ್ರೀನಿವಾಸ್, ಭದ್ರಾಚಲಂ ಮತ್ತೆ ಶನಿ ಮಹಾದೇವಪ್ಪ ಅವ್ರನ್ನ ಆಯ್ಕೆ ಮಾಡ್ತಾರೆ. ಹಾಗೆ ಕವಿರತ್ನ ಕಾಳಿದಾಸ ಚಿತ್ರದಲ್ಲಿ ಕ್ಲೈಮ್ಯಾಕ್ಸ್ ನಲ್ಲಿ ತಿರುವು ಕೊಡುವಂತಹ ಅತ್ಯಂತ ಪ್ರಮುಖವಾದ ಡಿಂಡಿಮ ಕವಿಯ ಪಾತ್ರಕ್ಕೂ ಕೂಡ ಯಾರಾದ್ರೂ ಪರಭಾಷೆಯ ನಟರನ್ನ ತರಬೇಕು ಅಂತ ಇದ್ದಾಗ ಮತ್ತೆ ರಾಜ್ಕುಮಾರ್ ಅವರು ಯಾರ್ಯಾರೋ ಯಾಕೆ ನಮ್ಮ ಶನಿ ಮಹಾದೇವಪ್ಪನವ್ರು ಇದ್ದಾರಲ್ಲ ಅವರು ಸಮರ್ಥವಾಗಿ ಇದನ್ನ ಮಾಡ್ತಾರೆ ಅಂತ ಹೇಳಿ ಇವರ ಹೆಸರನ್ನ ಸೂಚಿಸ್ತಾರೆ. ಸಂಭಾಷಣೆಯನ್ನ ಸ್ಪಷ್ಟವಾಗಿ ಒಪ್ಪಿಸುವಂತ ಒಂದು ಶೈಲಿ, ಹಾಗೆ ಯಾವ ಪಾತ್ರಕ್ಕಾದ್ರೂ ಸಹ ತನ್ನನ್ನು ತಾನು ಒಗ್ಗಿಸಿಕೊಳ್ಳುವಂತಹ ಒಂದು ಗುಣವನ್ನ ಮಹಾದೇವಪ್ಪನವರು ಹೊಂದಿದ್ರಿಂದ ಅವರು ಎಂತಹ ಪಾತ್ರಕ್ಕಾದ್ರೂ ಸೂಟ್ ಆಗ್ತಾ ಇದ್ರು. ನೋಡಿ, 400ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅನೇಕ ಪಾತ್ರಗಳಲ್ಲಿ ಮಿಂಚಿದ ಅತ್ಯುತ್ತಮ ಪೋಷಕ ಕಲಾವಿದರಾದ್ರೂ ಸಹ ಇವರ ವೃತ್ತಿ ಜೀವನದಲ್ಲಿ ಯಾವುದೇ ಸರ್ಕಾರಿ ಪ್ರಶಸ್ತಿ ಇವರಿಗೆ ಬಂದಿಲ್ಲ. ರಾಜ್ಕುಮಾರ್ ಸೌಹಾರ್ದ ಟ್ರಸ್ಟ್ ಅವಾರ್ಡ್, ಹಾಗೆ ಅವರ ತಮ್ಮ ವರದರಾಜು ಅವರ ಹೆಸರಿನಲ್ಲಿ ಮಾಡ್ತಿದ್ದಂತಹ ವರದರಾಜ ಪ್ರಶಸ್ತಿ ಬಿಟ್ರೆ ಬೇರೆ ಯಾವುದೇ ಸರ್ಕಾರಿ ಪ್ರಶಸ್ತಿ ಗೌರವಗಳು ಇವರಿಗೆ ಸಿಕ್ಕಿಲ್ಲ. ಆದರೆ ಜನರ ಪ್ರೀತಿ ಮಾತ್ರ ಅಪರಿಮಿತವಾಗಿ ಪ್ರತಿ ಪಾತ್ರಕ್ಕೂ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು.
ಇಂತಹ ಮಹಾನ್ ಕಲಾವಿದ ಶನಿ ಮಹಾದೇವಪ್ಪ ಅವರು 2021ನೇ ಇಸ್ವಿಯ ಕೋವಿಡ್ ಸೆಕೆಂಡ್ ವೇವ್ ಟೈಮ್ನಲ್ಲಿ ತಮ್ಮ ವಯೋಸಹಜ ಆರೋಗ್ಯ ಸಮಸ್ಯೆ ಹಾಗೂ ಕೋವಿಡ್ ಎರಡಕ್ಕೂ ತುತ್ತಾಗಿ ತಮ್ಮ ಕೊನೆಯುಸಿರನ್ನ ಎಳಿತಾರೆ. ಕನ್ನಡ ಚಿತ್ರರಂಗದ ಅನೇಕ ಚಿತ್ರಗಳಲ್ಲಿ ಅನೇಕಾನೇಕ ಪಾತ್ರಗಳಲ್ಲಿ ಇವರು ನಮ್ಮನ್ನ ರಂಜಿಸಿದ್ದಾರೆ. ಇದು ಇಂದಿನ ಸಂಚಿಕೆ ಕನ್ನಡ ಚಿತ್ರರಂಗದ ಮರೆಯಲಾಗದ ಮಹಾನ್ ದಂತಕತೆ ಶನಿ ಮಹಾದೇವಪ್ಪನವರ ಬಗ್ಗೆ ಆಗಿತ್ತು. ನನಗೆ ತಿಳಿದಿರುವಂತಹ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚುವ ಪ್ರಯತ್ನವನ್ನು ನಾನು ಈ ಸಂಚಿಕೆ ಮುಖಾಂತರ ಮಾಡಿದ್ದೇನೆ. ಮುಂದೆ ನಾನು ಇನ್ಯಾವ ಕಲಾವಿದರ ಬಗ್ಗೆ ಮಾತಾಡ್ಬೋದು ಅನ್ನೋದನ್ನ ನೀವು ಕಾಮೆಂಟ್ನಲ್ಲಿ ತಿಳಿಸಿ. ನಾನು ಅವರ ಬಗ್ಗೆ ರಿಸರ್ಚ್ ಮಾಡಿ ನನಗೆ ತಿಳಿದಿರುವಂತಹ ಮಾಹಿತಿಯನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಹಾಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.